ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾವು ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಹಾಗಲಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಬಿಳಿ ಎಳ್ಳು, ಕೆಂಪು ಮೆಣಸಿನಕಾಯಿ, ಧನಿಯಾ, ಜೀರಿಗೆ, ಮೆಂತ್ಯ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಅರಿಶಿಣದ ಪುಡಿ, ಉಪ್ಪು, ಹುಣಸೆ ರಸ, ಬೆಲ್ಲ, ಸಾಸಿವೆ, ಎಣ್ಣೆ. ಮೊದಲು ನಾವಿಲ್ಲಿ 1/4 kg ಹಾಗಲಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ದೊಡ್ಡ ಬಟ್ಲಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ 1 ಚಮಚದಷ್ಟು ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೇನೆ 1 ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಒಂದು 20 ನಿಮಿಷ ಪಕ್ಕದಲ್ಲಿ ಇಟ್ಕೋಬೇಕು. ಈಗ ಒಂದು ಬಾಣಲೆಗೆ 1 ಚಮಚದಷ್ಟು ಕಡಲೆ ಬೀಜ ಹಾಕಿ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ಇದು ಕೆಂಪಗೆ ಹುರ್ಕೊಂಡಾದ್ಮೇಲೆ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಈಗ ಅದಕ್ಕೇನೆ 1 ಚಮಚದಷ್ಟು ಕಡಲೆಬೇಳೆನೂ ಹಾಕೊಂಡು ಕೆಂಪಗೆ ಹುರ್ಕೊಳ್ಳಿ. ಕಡಲೆಬೇಳೆ ಸ್ವಲ್ಪ ಕೆಂಪಗಾದ್ಮೇಲೆ ಅದರ ಜೊತೆಗೇನೆ 1 ಚಮಚದಷ್ಟು ಉದ್ದಿನಬೇಳೆನೂ ಹಾಕೊಂಡು ಹುರ್ಕೊಳ್ಳಿ. ಇದು ಸ್ವಲ್ಪ ಬಣ್ಣ ಬದಲಾದ್ಮೇಲೆ ಇದ್ರ ಜೊತೆಗೆ 1 ಚಮಚದಷ್ಟು ಬಿಳಿ ಎಳ್ಳು ಹಾಕೊಂಡು ಹುರ್ಕೋಬೇಕು. ಈಗ ಅದರ ಜೊತೆ 1 ಚಮಚ ಧನಿಯಾ ಕಾಳು, 1/4 ಚಮಚ ಮೆಂತ್ಯ, ಅರ್ಧ ಚಮಚ ಜೀರಿಗೆ ಹಾಕೊಂಡು ಹುರ್ಕೊಳ್ಳಿ. ಇದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇದ್ರ ಜೊತೆಗೇನೆ 5 ಬ್ಯಾಡಗೆ ಮೆಣಸಿನ್ಕಾಯಿ, 5 ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಹುರ್ಕೊಳ್ಳಿ. ಇದೆಲ್ಲಾನು ಸಣ್ಣ ಊರಿನಲ್ಲಿ ಕೆಂಪಗೆ ಹುರ್ಕೊಂಡು ಕಡಲೆ ಬೀಜದ ಜೊತೆ ತೆಗೆದಿಟ್ಕೊಳ್ಳಿ. ಇದನ್ನ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಿ. ಇದು ಆರದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿ, ವಿಡಿಯೋದಲ್ಲಿ ತೋರಿಸಿರೋ ಹಾಗೆ. ಈಗ ಉಪ್ಪು ಅರಿಶಿಣದಲ್ಲಿ ನೆನೆಸಿರೋ ಹಾಗಲಕಾಯಿ ತುಂಡುಗಳನ್ನ ಚೆನ್ನಾಗಿ ಹಿಂಡ್ಕೊಳ್ಳಿ, ನೀರಿಲ್ದೇ ಇರೋಂಗೆ, ವಿಡಿಯೋದಲ್ಲಿ ತೋರಿಸಿರೋ ಹಾಗೆ. ಈ ತರ ಉಪ್ಪು ಅರಿಶಿಣದಲ್ಲಿ ನೆನೆಸ್ಕೊಂಡು ನೀರು ಹಿಂಡಿಟ್ಕೊಂಡ್ರೆ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ. ಈಗ ಒಂದು ಬಾಣಲೆಗೆ 1-2 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕೊಂಡು ಈ ಹಿಂಡಿಟ್ಕೊಂಡಿರೋ ಹಾಗಲಕಾಯಿನ ಹಾಕಿ ಹುರಿಯೋಣ. ಇದನ್ನ ನಾವು 4 ರಿಂದ 5 ನಿಮಿಷಗಳ ಕಾಲ ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡಾದ್ಮೇಲೆ ಇದನ್ನ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಬಾಣಲೆಗೆ 2 ಚಮಚದಷ್ಟು ಎಣ್ಣೆ ಹಾಕಿ ಕಾಯಕ್ಕೆ ಬಿಡಿ. ಎಣ್ಣೆ ಕಾದ್ಮೇಲೆ 1/4 ಚಮಚ ಜೀರಿಗೆ, ಸಾಸಿವೆ ಹಾಕಿ ಚಿಟ್ಕುಟ್ಲಿ. ಇದು ಚಿಟ್ಕುಟ್ಟಾದ್ಮೇಲೆ 1 ಚಮಚದಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಮಿಕ್ಸ್ ಆಗಿರೋದನ್ನ ಹಾಕಿ ಕೆಂಪಗೆ ಹುರ್ಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಗಾದ್ಮೇಲೆ 1 ಎಸಳು ಕರಿಬೇವು, 1 ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಈರುಳ್ಳಿ ಬಣ್ಣ ಬಿಡೋವರೆಗೂ ಹುರ್ಕೋಬೇಕು. ಈಗ ಅದ್ರ ಜೊತೆಗೇನೆ ಹುರಿದಿಟ್ಕೊಂಡಿರೋ ಹಾಗಲಕಾಯಿ, 1/4 ಚಮಚ ಅರಿಶಿನ, 1/4 ಚಮಚ ಉಪ್ಪು ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡಿ. ಹಾಗಲಕಾಯಿ ಚೆನ್ನಾಗಿ ಬೆಂದಾದ್ಮೇಲೆ ಈಗ ಮಾಡಿಟ್ಕೊಂಡಿರೋ ಪುಡಿನೂ ಹಾಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ಕಲಸ್ಕೊಂಡಾದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ಹುಣಸೆ ರಸ, ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಕುದಿಯಕ್ಕೆ ಬಿಡಿ.
ಈಗ ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೋತಿದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬೆಲ್ಲನ. ಇಲ್ಲಿ ರುಚಿ ನೋಡಿ ಉಪ್ಪು, ಹುಳಿ, ಸಿಹಿ ಯಾವುದಾದ್ರೂ ಬೇಕಂದ್ರೆ ಹಾಕ್ಕೊಳ್ಳಿ. ಇದನ್ನ ಈಗ ಚೆನ್ನಾಗಿ ಕುದಿಸಿ. ಕೊನೆಯಲ್ಲೇ ಇದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದು ಚಪಾತಿ, ಬಿಸಿ ಅನ್ನ, ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.